ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಿಲ್ಲಿ ರೆಸ್ಟ್ ಮಾಡಿ, ನಾನು ಆ ಕಡೆ ಮಲ್ಕೋತೀನಿ. ಕುಸೆ ನನ್ನ ತೊಡೆ ಮೇಲೆ ಮಲಗು. ಯಾಕೆ ಕುಸೆ, ಯಾಕಂಗ್ ನೋಡಕತ್ತಿ? ನಾನು ನಿಜವಾಗ್ಲೂ ಇಲ್ಲಿ ಮಲ್ಕೋಬೋದಾ? ಹಂಗ್ಯಾಕೆ ಕೇಳ್ತಿ ಕೂಸೆ? ನಿನಗಿಲ್ಲಿ ಮಲಗಿದ್ರೆ ನಿದ್ದೆ ಹತ್ತಂಗಿಲ್ಲೇನು? ಒಂದ್ ಕಾಲದಲ್ಲಿ ತಾಯಿ ಮಡ್ಲು ಬೇಕು ಅಂತ ಹೊತ್ತು ಕಣ್ಣೀರೆಲ್ಲ ಬತ್ತೋಗ್ಬಿಟ್ಟಿತ್ತು. ಆದ್ರೆ ಇವತ್ತು ತಾಯಿ ಸ್ಥಾನದಲ್ಲಿರೋ ಒಬ್ಳು ದೇವತೆ ತಾನಾಗೆ ಕರೆದು ತನ್ನ ಮಡ್ಲಲ್ಲಿ ಮಲ್ಗು ಅಂತಿದ್ದಾಳೆ. ಈ ದೇವತೆ ಋಣನ ಹೇಗ್ ತೀರಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ತಾಯಿ ಅಂತ ನೀನೇ ಹೇಳ್ದಲ್ಲ ಕೂಸೆ, ಮತ್ತ ತಾಯಿ ಮಕ್ಕಳ ಮಧ್ಯೆ ಋಣದ ಮಾತು ಹೆಂಗ್ ಬರ್ತೈತೆ ಹೇಳು? ನೀವೀಗೆಲ್ಲ ಮಾತಾಡ್ತಾ ಇದ್ರೆ ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ನನ್ ಕನ್ಸೆಲ್ಲ ನನ್ಸಾಗ್ತಿದೆ ಅನ್ನಿಸ್ತಾ ಇದೆ. ಸುಪ್ಪತ್ಗಿ ಮೇಲೆ ಮಲ್ಗಿದ್ರು ತಾಯಿ ಮಡ್ಲು ಬೇಕು ಅಂತ ಅನ್ನಿಸ್ತಾ ಇತ್ತು. ಎಷ್ಟೋ ರಾತ್ರಿ ಅಮ್ಮನ ನೆನ್ಪಲ್ಲಿ ನಿದ್ದೆ ಇಲ್ದೇನೆ ಕಲ್ತು ಬಿಟ್ಟಿದ್ದೀನಿ. ಇವತ್ತು ಕಣ್ತುಪ್ಪ ನಿದ್ದೆನೂ ಬರ್ತಾ ಇದೆ, ತಾಯಿ ಮಡ್ಲು ಸಿಗ್ತಾ ಇದೆ. ನಾನು ಎಷ್ಟು ಅದೃಷ್ಟವಂತೆ ಅಲ್ವಾ? ಭಾಗೋಸೆ ಮಲ್ಕೋ. ನೆಮ್ಮದಿಯಾಗಿ ನಿದ್ದೆ ಮಾಡು ಮಗಳೇ. ನಿನ್ ಜೀವನದ ಕಷ್ಟಗಳೆಲ್ಲ ಕಳೆದು ಹೋಗ್ಲಿ, ನೋವುಗಳೆಲ್ಲ ಮರ್ತು ಹೋಗ್ಲಿ. ನೆಮ್ಮದಿ, ಸುಖ, ಶಾಂತಿ ನಿನಗೆ ಕಣ್ತುಂಬಾ ನಿದ್ದೆ ತರಲಿ. ಈ ತಾಯಿ ಆಶೀರ್ವಾದ ಯಾವಾಗ್ಲೂ ನಿನ್ನನ್ನ ಕಾಯುತ್ತೆ. ನನ್ನ ಕಣ್ಣೀರು ಕೂಡ ನಿನ್ ನೆಮ್ಮದಿನ, ಈ ನಿದ್ದೆನ ಹಾಳು ಮಾಡಬಾರ್ದು. ಇಷ್ಟು ದಿನ ನನ್ನ ಕಣ್ಣಲ್ಲಿ ನೋವಿಗೋಸ್ಕರ ಬರ್ತಾ ಇದ್ದಿದ್ದ ಕಣ್ಣೀರು ಈಗ ಸಂತೋಷಕ್ಕೆ ಬರ್ತಿದೆ. ಆದ್ರೆ ನನ್ನ ಮಗಳು ಮಲಗಿರುವಾಗ ಅವಳ ಕೆನ್ನೆ ಮೇಲೆ ನಿನಗೆ ಜಾಗ ಇಲ್ಲ. ಮಗು ಹಾಗೆ ಕಾಣಿಸ್ತಿದೀಯ ಮಗಳೇ. ನೀನು ಹುಟ್ಟಿದಾಗ ನಿನ್ನನ್ನ ಹೀಗೆ ನನ್ನ ಮಡ್ಲಲ್ಲಿ ಮಲಗಿಸ್ಕೋತಿದ್ದೆ. ಆ ದಿನಗಳೆಲ್ಲ ಈಗ ನೆನಪಾಗ್ತಿದೆ. ಎಷ್ಟು ದೊಡ್ಡವಳಾಗಿದೆಯಾ, ಆದ್ರೂ ನಿನ್ನ ಪುಟ್ಟ ಮಗುವಿನ ಹಾಗೆ ಮುದ್ದಾಡ್ಬೇಕು ಅನ್ನಿಸ್ತಿದೆ.